ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಾವ್, ಈ ಬೆಂಗಳೂರು ವೆದರ್ ನೋಡ್ತಾ ಇದ್ರೆ ಒಂಥರ ಸ್ವಿಟ್ಜರ್ಲ್ಯಾಂಡ್ ನೆನಪಾಗ್ತಿದೆ. ಸೂಪರ್ ಕ್ಲೈಮೇಟ್. ಈ ಚಳಿಗೆ ಒಂದೊಂದು ಬೆಗ್ ಹಾಕ್ತಾ ಇದ್ರೆ ಅದೊಂದು ಮಜಾನೇ ಬೇರೆ. ಏನ್ ಮಾಡ್ತಾ ಇದೀಯಾ? ಹೇ ಕಮ್ ಆನ್ ಮ್ಯಾನ್. ಅಲ್ಲ ನೀನೇನು ಏನ್ ಗೊತ್ತಿಲ್ದಿರೋ ಡವ್ ಮಾಡ್ತಾ ಇದೀಯಾ? ಸಿಟ್ ಮ್ಯಾನ್ ಸಿಟ್. ಈ ಚಳಿಗೆ ಒಂದೆರಡು ಪೆಗ್ ಹಾಕ್ತಾ ಇದ್ರೆ ವಾವ್. ಲೆಟ್ಸ್ ಹಾವ್ ಡ್ರಿಂಕ್ಸ್. ನಿನಗೆ ಗೊತ್ತು ನಾನು ಕುಡಿಯೋದಿಲ್ಲ ಅಂತ. ನನ್ನ ಮನೆಯಲ್ಲಿ ನನಗೆ ಇಷ್ಟ ಆಗದೆ ಇರೋದು ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಏಯ್ ವಾಟ್ ಇಸ್ ದಿಸ್? ಯಾವಾಗಲೂ ಡಾಮಿನೇಟ್ ಮಾಡ್ತೀಯಲ್ಲ, ನೀನು ಚೂರು ಬದಲಾಗಿಲ್ವಾ? ಜಯಂತ ಯಾಕೆ ಬದಲಾಗಬೇಕು ಸಚಿನ್? ಜಯಂತ ಬದಲಾಗಲ್ಲ. ಅವನ ಸುತ್ತಮುತ್ತಲಿರೋರು ಬದಲಾಗ್ತಾರೆ. ಅವನ ಸುತ್ತಮುತ್ತಲಿರೋರು ಅವನು ಹಾಗಾಗ್ತಾರೆ. That's what I want. ದಿಸ್ ಇಸ್ ರಾಂಗ್ ಜಯಂತ್. ಅಲ್ಲ ಎಲ್ಲರೂ ನಿನ್ನ ಥರ ಇರ್ಬೇಕು ಅಂತ ಯಾಕೋ ಬಯಸ್ತೀಯ? ದಿಸ್ ಇಸ್ ಟೋಟಲಿ ರಾಂಗ್. ಅಲ್ಲ ನಿನ್ನ ವೈಫ್ ಮುಂದೆ ಅನಾಥಾಶ್ರಮ ವಿಷಯ ಮಾತಾಡಬಾರ್ದು ಅಂತ ಯಾಕೆ ಹೇಳಿದೆ? ಏನಾದರೂ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ಯಾ? ನೀನಂದೆಲ್ಲ ಬೇಡ ಸಚಿನ್. ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಮಾಡು. ಅದೇ ಯಾಕೆ ಅಂತ ಹೇಳಿದ್ರೆ ಏನು ತಪ್ಪಾಗುತ್ತೆ? ನಾನು ಅನಾಥಾಶ್ರಮದಲ್ಲಿ ಓದಿರೋ ವಿಷಯ ನಾನು ಜಾನ್ವಿ ಹೇಳಿದ್ದ. ನೀನು ಹೇಳ್ಬೇಡ ಅಂತ ಹೇಳಿದ್ದೀನಿ ಅಷ್ಟೇ. ಪ್ಲೀಸ್. ಓ, ಅಕಸ್ಮಾತ್ ನಾಳೆ ಜಾನ್ ಅವ್ರಿಗೆ ಸತ್ಯ ಗೊತ್ತಾದ್ರೆ ನಿನ್ನ ಬಗ್ಗೆ ತಪ್ಪು ತಿಳ್ಕೊತಾರಲ್ವ? ನಾನು ಅವ್ರ ಜೊತೆ ಮಾತಾಡ್ತೀನಿ. ರೀ ಫೋನ್ ಮಾಡಿದ್ರಾ? ರಜಾ ಕೇಳಿದ್ರಾ? ಏನಂದ್ರು? ಕೇಳಿದೆ ಲಕ್ಷ್ಮಿ. ಅದು ಮೇಸ್ತ್ರಿ ನಾನೇನು ಹೇಳೋಕ್ಕಾಗಲ್ಲ, ನೀವು ಓನರ್ ಜೊತೆ ಮಾತಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಕೊಡ್ತೀನಿ ಅಂತ ಕಾನ್ಫರೆನ್ಸ್ ಕಾಲ್ ಹಾಕ್ತಾ. ಓನರು ಇವತ್ತೇನೋ ಹೊಸ್ದಾಗಿ ಸ್ಟಾಕ್ ಬರ್ತಾ ಇದೆ, ನೀವು ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ, ಬಂದ್ಬಿಡಿ ಸಾರ್ ಅಂದರು. ಓಹ್ ಹಾಗಂದ್ರ ಪಾಪ ರೀ, ಅವರು ಓನರ್ ಆಗಿ ಇಷ್ಟು ಗೌರವ ಕೊಡ್ತಿದ್ದಾರೆ ಅಂದ್ರೆ ಮನುಷ್ಯ ತುಂಬಾ ಒಳ್ಳೆಯವನು ಅಂತ ಅನ್ಸುತ್ತೆ. ಹ್ಞೂ ಲಕ್ಷ್ಮಿ. ಪಾಪ ಅವ್ರು ಅಷ್ಟು ಕೇಳಿದ್ರಲ್ಲ, ನನಗೆ ಬರಲ್ಲ ಅನ್ನೋಕ್ಕೆ ಬಾಯೇ ಬರಲಿಲ್ಲ, ಅದಕ್ಕೆ ಹ್ಞೂ ಅಂದ್ಬಿಟ್ಟೆ. ಅದು ನಿಜನೇ ರೀ. ರೀ ಹೇಗಿದ್ರು ಅವರೇ ಫೋನಲ್ಲಿ ಸಿಕ್ಕಿದ್ರಲ್ಲ, ಸಂಬಳದ ವಿಷಯ ಕೇಳಿದ್ರಾ? ಕೇಳಿದೆ ಲಕ್ಷ್ಮಿ. ಅವರು ಇಷ್ಟು ಕೊಡೋಕ್ಕಾಗಲ್ಲ, ಅದು ನಾನು ಒಂದು ಸ್ವಲ್ಪ ಜಾಸ್ತಿನೇ ಕೇಳಿದ್ದೆ, ಅದಕ್ಕೆ ಬಹುಶಃ ಅವ್ರಂಗಂದಿರ್ಬೋದು. ಹೋಗ್ಲಿ ಬಿಡಿ, ಹೇಗೋ ಕೆಲಸ ಕಷ್ಟ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಸಂಬಳ ಕಡಿಮೆ ಆದ್ರೂ ಪರವಾಗಿಲ್ಲ, ಹೇಗೋ ಮಾಡಿ. ನಿಮ್ ಕೆಲಸ ನೋಡಿ ಅವರೇ ಸಂಬಳ ಜಾಸ್ತಿ ಮಾಡಿದ್ರು ಮಾಡಬಹುದು. ಹ್ಞೂ ಲಕ್ಷ್ಮಿ, ಅದಕ್ಕೆ ಈ ಒಂದು ತಿಂಗಳು ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡಿ ತೋರಿಸ್ತೀನಿ, ಆಗ ಅವ್ರಿಗೆ ಗೊತ್ತಾಗುತ್ತೆ ಇವರೆಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತ. ಸರಿ ರೀ, ಹಾಗೆ ಮಾಡಿ. ಸರಿ, ನಾನು ರೆಡಿ ಆಗ್ತೀನಿ. ರೀ ಊಟ ರೆಡಿ ಆಗಿದೆ, ಊಟ ಮಾಡ್ಕೊಂಡೆ ಬೇಡ ಹೋಗಿ. ಬೇಡ, ನೀನು ಡಬ್ಬಕ್ಕೆ ಹಾಕ್ಬಿಡು, ಅಲ್ಲೇ ತಿನ್ಕೊಳ್ತೀನಿ. ಸರಿ ರೀ. ದೇವ್ರೆ, ಹೇಗೋ ಒಳ್ಳೆ ಜನರ ಹತ್ರ ಕೆಲಸ ಸಿಕ್ಕಿದೆ. ಬೇರೆ ಕೆಲಸ ಆಗಿದ್ದಿದ್ರೆ ಇವ್ರಿಗೆ ನಿದ್ದೆ ಇರ್ತಿರ್ಲಿಲ್ಲ. ಹೇಗೋ ಇವ್ರ ಕೆಲಸ ಅವ್ರಿಗೂ ಒಪ್ಪಿಗೆ ಆಗಿ ಸಂಬಳ ಜಾಸ್ತಿ ಆಗೋ ಹಾಗೆ ಮಾಡಪ್ಪ. ಯಾಕೋ ಸೈಲೆಂಟ್ ಆಗ್ಬಿಟ್ಟೆ? ಮಾತಾಡೋ. ಜಾನುವಾರು ನೋಡಿದ್ರೆ ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಂಗಿದ್ದಾರೆ, ನಿನ್ನ ತುಂಬ ಪ್ರೀತಿ ಮಾಡ್ತಾರೆ ಅನಿಸುತ್ತೆ. ಅವ್ರ ಹತ್ರ ಯಾಕೋ ಸುಳ್ಳು ಹೇಳಿದ್ಯಾ?
ಈಗ ನಿಜ ವಿಷಯ ಗೊತ್ತಾದರೆ ನಿನ್ನ ಬಗ್ಗೆ ಬೇಜಾರು ಮಾಡ್ಕೊಳ್ಳಿ. ಹಾಂ, ಡೋಂಟ್ ವರಿ ಸಚಿನ್, ನನ್ನ ಹೆಂಡತಿ ಜೊತೆ ನಾನು ಮಾತಾಡ್ತೀನಿ. ಓಕೆ? ಏಯ್, ದಿಸ್ ಇಸ್ ರಾಂಗ್ ಮ್ಯಾನ್. ಸುಳ್ಳು ಅನ್ನೋದು ನಮ್ಮ ವ್ಯಕ್ತಿತ್ವನ ಹಾಳು ಮಾಡಿಬಿಡುತ್ತೆ. ಒಂದು ಸುಳ್ಳು ನಮ್ಮ ಎಲ್ಲ ಸತ್ಯಗಳ ಮೇಲೆ ಅನುಮಾನ ಬರೋ ಥರ ಮಾಡಿಬಿಡುತ್ತೆ. ನೋಡು, ಅದಕ್ಕೆ ಹೇಳ್ತಿದ್ದೀನಿ, ನಿನ್ನ ವೈಫ್ ಹತ್ರ ಎಲ್ಲ ನಿಜ ಹೇಳ್ಬಿಡು. ನಾವಿಬ್ರು ಒಂದೇ ಅನಾಥಾಶ್ರಮದಲ್ಲಿ ಬೆಳೆದಿದ್ದು ಓದಿದ್ದು ಎಲ್ಲ ಹೇಳ್ಬಿಡ. ಹಾಗೆ ನೋಡು, ಮನಸ್ಸು ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂತ. ಏನು ಹೇಳ್ದೆ ಹೋದ್ರೆ ನಾನೇ ಹೇಳ್ಬಿಡ್ತೀನಿ. ನಿನ್ನ ತರಣಂಗೆಲ್ಲ ಹೈಡ್ ಮಾಡಕ್ಕೆ ಬರಲ್ಲಪ್ಪ. ಶಟ್ ಅಪ್ ಸಚಿನ್. ತಮ್ಮನಲ್ಲಿ ಏನೇನೋ ಮಾತಾಡ್ತಾ ಇದೆಯಾ? ಮಿಸ್ಬಿಹೇವ್ ಮಾಡಿದ್ದು ಸಾಕು. ಕೆಳಪ್, ಲೆಟ್ಸ್ ಗೆಟ್ ಟು ದ ರೂಮ್. ಕೂಲ್ ಮ್ಯಾನ್, ಯಾಕೋ ಇಷ್ಟು ಕೋಪ ಮಾಡ್ಕೋತೀಯಾ? ನೋಡು, ನಾವೀಗ ಸುಳ್ಳು ಹೇಳಿದ್ರೆ ಮುಂದೆ ಮಾತಾಡುವಾಗ ಹಿಂದೆ ಏನು ಸುಳ್ಳು ಮಾತಾಡಿದೀವಿ ಅನ್ನೋದ್ರೆ ಎಲ್ಲ ನೆನ್ಪು ಮಾಡ್ತಾನೆ ಇರ್ಬೇಕಾಗತ್ತೆ. ಅದೇ ಸತ್ಯ ಹೇಳಿದ್ರೆ ಆ ಪ್ರಾಬ್ಲಮೇ ಇರಲ್ಲ ಕಣೋ. ಸಚಿನ್, ಇದು ಯಾವುದು ನನಗೆ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತು. ಇದು ನನ್ನ ಪ್ರಪಂಚ, ಮೈ ವರ್ಲ್ಡ್. ಇಲ್ಲಿ ನಾನು ಹೇಳೋದೇ ನಡೆಯೋದು. Get it? ಇದು ನನ್ನ ಮನೆ, ನಿನ್ನ ಬ್ಯಾಚಲರ್ ಪ್ಯಾಡ್ ಅಲ್ಲ. ಸ್ವಲ್ಪ ಸ್ಥಿಮಿತದಲ್ಲಿ ಇರೋದು ಕಲ್ತು. ಆ್ಯಂಡ್ ನನ್ನ ಹೆಂಡತಿಗೆ ನಾನೇನೋ ಒಂದು ಸುಳ್ಳು ಹೇಳಿದ್ದೀನಿ ಅಂದರೆ ಅದರ ಹಿಂದೆ ಒಂದು ಕಾರಣ ಇರುತ್ತೆ, ಪ್ರಬಲವಾದ ಕಾರಣ. ಈ ಜಾಸ್ತಿ ಹೆಚ್ಚಿಗೆ ಮಾತಾಡಿದ್ರೆ ಗೆಟ್ ಯೋರು ಮಲ್ಕೋ. ಇಸ್ ಓಕೆ ಬ್ರೋ. ಅಷ್ಟು ಒಂದು ತಗ್ ಇವನು ಯಾಕೆ ಇಲ್ಲಿಗೆ ಬಂದ? ಮೊದಲೇ ಇವನು ಬಾಯಿ ಕಂಟ್ರೋಲಲ್ಲಿ ಇರೋದಿಲ್ಲ. ಮಾತಿನ ಮಧ್ಯೆ ಎಲ್ಲ ಸತ್ಯ ಬಾಯಿ ಬಿಟ್ಬಿಟ್ರೆ ನನಗೆ ಪ್ರಾಬ್ಲಮ್ ಆಗೇ ಆಗತ್ತೆ. ಆಮೇಲೆ ಚಿನ್ನು ಬರೀ ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ. ನಾನು ಜಯಂತ ಇವನನ್ನ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಆಯ್ತಪ್ಪ, ಇದು ನೀರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.